ಡಿಶ್ ಚಂದಂಗೆ ಕುದೈತಿ. ನಿಮಗೆ ಮೀನಿಂಗ್ ಆಫ್ ಎಜುಕೇಶನ್ ಈಸ್ ನಾಟ್ ಜಸ್ಟ್ ಲರ್ನಿಂಗ್ ಅಬೌಟ್ ಸಮಥಿಂಗ್, ಆಲ್ಸೋ ಲರ್ನಿಂಗ್ ಅ ನ್ಯೂ ಸ್ಕಿಲ್. ಬಾತ್ ಸಹಿ. ಇವತ್ತು ನಾವು ಅಡಿಗೆ ಮಾಡಕ್ಕೆ ಹೋಗತ್ತೀವಿ. ಪಳದೆ ಅಂದ್ರೆ ಒಂದು ರೀತಿಯಾಗಿ ನಾವು ಅನ್ನದ ಜೊತೆನೂ ಹಚ್ಕೊಂಡು ತಿನ್ಬೋದು, ಚಪಾತಿ ಜೊತೆನೂ ಹಚ್ಕೊಂಡು ತಿನ್ಬೋದು. ಈಸಿಯಾಗಿ 5 ನಿಮಿಷದ್ರಾಗ ರುಚಿ ರುಚಿಯಾದ ಪಳದೆಯನ್ನು ಮಾಡ್ಬೋದು. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸವಾಗಿ ಬಂದಿದ್ರಿ ಅಂದರೆ ಕೆಳಗೆ ಕೆಂಪು ಸಬ್ಸ್ಕ್ರೈಬ್ ಬಟನ್ ಕಾಣಿಸುತ್ತಿದ್ಲೆ ಅದನ್ನು ಆನ್ ಮಾಡಿರಿ. ನಾವು ಇಂಥ ಹೊಸ ಹೊಸ ಸ್ಕಿಲ್ ವಿಡಿಯೋ ತರ್ತಾ ಇರ್ತೀವಿ. ಬನ್ನಿ ನೋಡೋಣ ಯಾವ ರೀತಿಯಾಗಿ ಡಿಶನ್ನು ಮಾಡೋಣ ಅಂತ. ನಮಗೆ ಬೇಕು ಕಡಲೆ ಹಿಟ್ಟು, ಕೊತ್ತಂಬರಿ, ಕರಿಬೇವ, ಮೆಣಸಿನ್ಕಾಯಿ ಮತ್ತು ಅರಿಶಿನ, ಮತ್ತೊಂದು ಸ್ವಲ್ಪ ರುಚಿಗೆ ತಕ್ಕಂಥ ಉಪ್ಪು ಹಾಕ್ಬೋದು ನೀವು. ಆ್ಯಂಡ್ ಲಾಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಮೊಸರು ಇದಕ್ಕೆ ಮೇನ್ ಡಿಶ್ ಆಗೈತಿ. ಒಂದು ಬೊಗನ್ಯಾಗ ನಾವು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಮೊದಲ ಚಟ್ ಅಂತ ಮುನ್ಸ್ಬೇಕು. ಎಲ್ಲ ಪಲ್ಯಗಳನ್ನ ಸಣ್ಣಾಗಿ ಹೆಚ್ಚಿಕೊಳ್ಳೋದ. ಮೊದಲ ಹೆಚ್ಚಿ ಅದು ಸಾಸಿವೆ ಜೀರಿಗೆ ಚಟ್ ಅನ್ನಕ್ಕೆ ಇಟ್ಟಿದ್ದೀವಿ. ಕೊತ್ತಂಬರಿ ಹೆಚ್ಚಿನಿ, ಮೆಣಸಿನ್ಕಾಯಿ ಸಣ್ಣಂಗೆ ಹೆಚ್ಕೊಳ್ಳೋದ. ನಿಮಗೆ ಬೇಕಿತ್ತು ಒಂದೇ ಮೆಣಸಿನ್ಕಾಯಿ ಹಾಕ್ರಿನ. ಇಲ್ಲಿ 2 ಜನ ಅದೇವಿ, ಅದಕ್ಕೆ ನಮಗೆ 2 ಜನ ಆಗುವಷ್ಟು ನಾ ಇಲ್ಲಿ ರೆಡಿ ಮಾಡೋದು. ಮೆಣಸಿನ್ಕಾಯಿ ಹೆಚ್ಕೊಂಡು, ಕೊತ್ತಂಬರಿ ಹೆಚ್ಕೊಂಡು, ಮೆಣಸಿನ್ಕಾಯಿ ಏನಾನು ಮತ್ತು ಬೇರೆ ತಿಳ್ಕೊಬೇಡ್ರಿ. ಮತ್ತು ನೀವು ನಂದು ಓಲ್ಡ್ ವಿಡಿಯೋ ನೋಡಿಲ್ಲ ಅಂದ್ರೆ ದಯಮಾಡಿ ನಾನು ಓಲ್ಡ್ ವಿಡಿಯೋನ ನೋಡ್ರಿ. ಯಾಕಂದ್ರೆ ಈಗ ನಮ್ಮ ಕರ್ನಾಟಕದಲ್ಲಿ ಗ್ಯಾಸ್ ಕೊರತೆ ಉಂಟಾಗತ್ತೈತಿ. ಗ್ಯಾಸ್ ಕೊರತೆ ಉಂಟಾದಾಗ ಈಗ ನಾವು ಯಾವ ರೀತಿಯಾಗಿ ಗ್ಯಾಸನ್ನು ಕಡಿಮೆ ಬಳಸಿ 2ರಿಂದ 3 ತಿಂಗಳ ಮಟ್ಟ ಅದನ್ನು ಒಯ್ಬೋದು ಅಂತ ನಾವು ಒಂದು ಓಲ್ಡ್ ವಿಡಿಯೋದ್ರಾಗ ಮಾಡಿಟ್ಟಿದ್ದೀನಿ. ಬೇಕಿತ್ತಂದ್ರೆ ನೀವು ಹೋಗಿ ನನ್ನ ಓಲ್ಡ್ ವಿಡಿಯೋನ ವಾಚ್ ಮಾಡ್ಬೋದು. ಸಾಸಿವೆ ಜೀರಿಗೆ ಇಟ್ಟಿನ್ಲ ಅವೆಲ್ಲ ಚಟ ಅನ್ನಕತ್ತಾವ. ಅದ್ರೊಳಗೆ ಕೊತ್ತಂಬರಿ, ಮೆಣಸಿನ್ಕಾಯಿ ಇವೇನು ಹೆಚ್ಚಿಟ್ಟಿದ್ದಿಲ್ಲ ಇವನ್ನೆಲ್ಲ ಹಾಕೊಳ್ಳೋದ. ಹಾಕೊಂಡು ಚಂದಂಗೆ ಫಸ್ಟ್ ಪೇಸ್ಟ್ ರೆಡಿ ಮಾಡೋದ. ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಂಥ ಅರಿಶಿನ ಹಾಕೊಳ್ಳೋದ. ನಿಮಗೆ ಯಾವ ರೀತಿಯಾಗಿ ಕಲರ್ ಬರಬೇಕು ಆ ರೀತಿಯಾಗಿ ಅರಿಶಿನವನ್ನು ಹಾಕೋರಿ. ಅರಿಶಿನ ಎಲ್ಲ ಹಾಕಿ ಮೊದಲು ಇದನ್ನು ಕಲಿಸ್ಕೊಳ್ಳೋದ. ಮೊದಲಿದು ಚಂದಂಗೆ ಪೇಸ್ಟ್ ರೆಡಿ ಆಗಬೇಕು. ಇದನ್ನು ಕಾಸಾಕಿದ್ನು ಅಲ್ಲೇ ಇಟ್ಟ ಒಂದು ಸ್ವಲ್ಪ ನೆಕ್ಸ್ಟ್ ರೆಡಿ ಮಾಡ್ಕೊಳ್ಳು. ಈಗ ಮೊಸರು ನೀರಿನಾಗ ಹಾಕಿ ಮಜ್ಜಿಗೆ ಯಾವ ರೀತಿಯಾಗಿ ರೆಡಿ ಮಾಡ್ತಿರಲ್ಲ ನಾವು ಅದೇ ರೀತಿಯಾಗಿ ಮೊದಲ ಮಜ್ಜಿಗೆಯನ್ನು ರೆಡಿ ಮಾಡಬೇಕು. ಖತಮ್. ಈಗ ಕೊಳಗತ್ರಾಗ ನಾ ಮೊಸರನ್ನು ತೊಗೊಂಡೀನಿ. ನೀರು ಸ್ವಲ್ಪ ಮಿಕ್ಸ್ ಮಾಡ್ಕೊತ ಹೋಗ್ತೀನಿ. ಮಿಕ್ಸ್ ಮಾಡಿದನ್ನು ಕಲಿಸ್ತೇನೆ ಮೊದಲ. ಈಗ ಇದನ್ನು ಮಜ್ಜಿಗೆ ಕಟ್ಟಿರ್ತೀನಿ ನೋಡ್ಬೋದು. ಮಜ್ಜಿಗೆ ಕಟ್ಟಿದಾದ್ಮೇಲೆ ಇದ್ರೊಳಗ ಕಡ್ಲಿ ಹಿಟ್ಟನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊತ ಹೋಗೋದು. ಕಡ್ಲಿ ಹಿಟ್ಟು ಮಿಕ್ಸ್ ಆದ್ಮೇಲೆ ನಾವು ನೋಡೋಣ ಬನ್ನಿ ನಮ್ಮ ಪೇಸ್ಟ್ ರೆಡಿ ಆಗೈತಿ ಏನೋ ಇಲ್ಲ ಅಂತ. ನೀವು ನೋಡ್ಬೋದು ನಮ್ಮ ಪೇಸ್ಟ್ ಈ ಚಂದಂಗೆ ಕುದಾತೈತಿ. ಇದ್ರೊಳಗೆ ನಾವು ಮಜ್ಜಿಗಿನ ತೆಗೆದ ಹಾಕಿಬಿಡ್ನು. ಕಡ್ಲಿ ಹಿಟ್ಟು ಮಿಕ್ಸ್ ಮಾಡಿದ ಮಜ್ಜಿಗೆನ ಹಾಕಬೇಕು. ಇದ್ರೊಳಗೆ ಸ್ಟಾರ್ಟಿಂಗನ್ನು ನಾವು ಉಪ್ಪು ಹಾಕಬಾರ್ದು. ಸ್ಟಾರ್ಟಿಂಗ್ ಉಪ್ಪು ಹಾಕಿತ್ತು ಅಂದರೆ ಇದು ಪೂರ್ತಿ ಕೆಟ್ಟು ಹೋಗ್ಬಿಡ್ತದೆ. ಭಾಯಿನೇ ಬೋಲಾ ಕರ್ನೇಗಾ ತೋ ಕರ್ನೇಗಾ. ಆಮೇಲೆ ನೋಡು ಇದನ್ನು ಮೊದಲು ಈಗ ಕುದಿಯಾಕಿಡ್ನು ಎಲ್ಲ ಭಾಂಡೆ ಎಲ್ಲ ಸ್ವಚ್ಛ ಮಾಡ್ನು. ಇಲ್ಲಾಂದ್ರೆ ಮನ್ಯಾಗ ಡೈರೆಕ್ಟ್ ಬೈತಾರೆ. ನೀವು ನೋಡ್ಬೋದು ನಮ್ಮ ಡಿಶ್ ಚಂದಂಗೆ ಕುದ್ದೈತಿ. ಇದ್ರೊಳಗೆ ಸ್ವಲ್ಪ ರುಚಿಗೆ ತಕ್ಕಂಥ ಉಪ್ಪು ಹಾಕೋನು. ಉಪ್ಪು ಹಾಕಿ ಆದ್ಮೇಲೆ ಕಲಸೋನು. ಕಲಿಸಾದ ಮೇಲೆ ಅನ್ನದ ಜೊತೆ ಮಸ್ತಂಗೆ ತಿನ್ನು. ನಿಮಗೆ ನೋಡ್ರಿ ಈಗ ನಮ್ಮ ಪಳದೆ ರೆಡಿ ಆಗೈತಿ. ಇನ್ನೇಗೆ ವಿಡಿಯೋ ರೆಕಾರ್ಡ್ ಮಾಡತ್ತೀನಿ. ವಿಡಿಯೋ ರೆಕಾರ್ಡ್ ಮಾಡಬೇಕಾದಾಗ ನಂದು ಸ್ಟ್ಯಾಂಡ್ ಬಿಟ್ಟು ಜರ ಮುರಿದು ಹೋಗ್ತದ. ಅದಕ್ಕೆ ಮತ್ತೊಮ್ಮೆ ಶೂಟ್ ಮಾಡತ್ತಿತ್ತು. ನೋಡ್ಬೋದು ನನ್ನ ಸ್ಟ್ಯಾಂಡ್ ಕತಿ ಏನಾಯ್ತು. ಇಲ್ಲಿ ಫೇವಿಗೆ ಕನ್ಸಿ ಮತ್ತು ಹೊಸದು ಕುಣಿಸ್ಬೇಕಾತಿಲ್ಲಿ. ಇದು ನೋಡ್ರಿ ಕ್ರಿಯೇಟರ್ ಸಮಸ್ಯೆ ಅನ್ನೋದ. ಇದನ್ನು ಸೈಡ್ಗೆ ಇಡ್ರಿ. ಈಗ ಜಸ್ಟ್
ಈಗ ನಮ್ಮ ಪಳದೆ ಯಾವ ರೀತಿಯಾಗಿ ರೆಡಿ ಆಗೈತೆ ಅಂತ ಒಂದು ಸ್ವಲ್ಪ ರಿವ್ಯೂ ಕೊಡೋಣ. ಅನ್ನೋ ಜೊತೆ ತಿಂದ ನಿಮಗೇನಾದರೂ ನಾ ಮಾಡಿದ ಪಳದೆ ಇಂಟ್ರೆಸ್ಟಿಂಗ್ ಅನಿಸಿತ್ತು ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ವಲ್ಪ ಡಿಶ್ ಟೇಸ್ಟ್ ಮಾಡಿ ನೋಡೋಣ ಯಾವ ರೀತಿಯಾಗಿ ಇಂಟ್ರೆಸ್ಟಿಂಗ್ ಆಗೈತಿ ಅಂತ. ನಾ ಮಾಡಿದ ಡಿಶ್ ಇಂಟ್ರೆಸ್ಟಿಂಗ್ ಅನಿಸಿತ್ತು ಅಂದರೆ ಕಮೆಂಟ್ ಮಾಡೋದಂತೂ ಮರಿಬೇಡ್ರಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.